ಪ್ರಯತ್ನ ಮಾಡ್ತಾರೆ. ಅವ್ರು ಏನು ಇವತ್ತಿನ ದಿವಸ ಓಕೆ ಥ್ಯಾಂಕ್ ಯು. ಕಳೆದ 2-3 ದಿನದಿಂದ ತಾವೇನೊಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೀರಿ. ಇದು ನ್ಯಾಯಯುತವಾಗಿರ್ತಕ್ಕಂಥ ಹೋರಾಟ ಅಂತ ನಾನು ಭಾವಿಸ್ಕೊಳ್ತೀನಿ. ಕಾರಣ 2017ರಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ಒಂದು ಅಧಿಸೂಚನೆಯನ್ನು ಹೊರಡಿಸಿ ಸುಮಾರು 1800 FTA SPF ಪೋಸ್ಟ್ಗಳನ್ನು ಫಿಲಪ್ ಮಾಡಬೇಕು ಅಂಥೇಳಿ ಇರ್ತಕ್ಕಂಥ ಎಲ್ಲ ಪ್ರಕ್ರಿಯೆಗಳನ್ನು ಮುಗಿಸಿ ಇವತ್ತು ಕೋವಿಡ್-19 ಕಾರಣವನ್ನು ಹೇಳಿ ಆ ಭರ್ತಿಯನ್ನು ಮಾಡ್ತಕ್ಕಂಥ ಒಂದು ಆದೇಶವನ್ನು ತಡೆ ಹಿಡಿದು ಇರ್ತಕ್ಕಂಥ ಎಲ್ಲ ಯುವತಿಯರಿಗೆ ಒಂದು ಅನ್ಯಾಯ ಆಗ್ತಾಯಿದೆ ಅನ್ನುವಂಥದ್ದನ್ನು ನಾನು ಕೂಡ ಗಮನಿಸಿದ್ದೀನಿ. ಇದು ನಿಜವಾಗಲೂ ಒಂಥರ ಅನ್ಯಾಯ ಆಗ್ತಕ್ಕಂಥದ್ದು. ಕಾರಣ ನೀವೆಲ್ಲ ಭಾಳಷ್ಟು ಜನ ಖಾಸಗಿ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥವ್ರು ಕೂಡ ಇವತ್ತೇನೋ ನಮಗೆ ಸರ್ಕಾರಿ ನೌಕರಿ ಸಿಗ್ತದಂತ ಹೇಳಿ ಅಲ್ಲಿ ರಾಜೀನಾಮೆಯನ್ನು ಕೊಟ್ಟು ಅಲ್ಲಿಂದ ತಮ್ಮ ಒರಿಜಿನಲ್ ಮಾರ್ಕ್ಸ್ ಕಾರ್ಡು ಮತ್ತು ಇನ್ನಿತರ ದಾಖಲಾತಿಗಳನ್ನು ಸರ್ಕಾರಕ್ಕೆ ಈಗಾಗಲೇ ನೀವು ಒಪ್ಪಿಸಿದ್ದೀರಿ. ಇವತ್ತು ನೀವು ಸರ್ಕಾರದಲ್ಲಿ ಕೂಡ ನೌಕರಿ ಸಿಗ್ತಾ ಇಲ್ಲ ಮತ್ತು ಇದ್ದಂಥ ಖಾಸಗಿ ನೌಕರಿನೂ ಕೂಡ ಕಳ್ಕೊಂಡಿದ್ದೀರಿ. ಕಳೆದ 4 ವರ್ಷದಿಂದ ನೀವು ಇವತ್ತು ನಿರುದ್ಯೋಗಿಗಳಾಗಿ ಇವತ್ತು ಅಲೆದಾಡ್ತಾ ಇದ್ದೀರ ಅನ್ನುವಂಥದ್ದನ್ನು ನಾವು ಗಮನಿಸಿದ್ದೀವಿ. ನಾನು ಕೂಡ ನಮ್ಮ ವಿರೋಧ ಪಕ್ಷದ ನಾಯಕರಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರ ಗಮನಕ್ಕೂ ಕೂಡ ತರ್ತೀವಿ ಮತ್ತು ಸರ್ಕಾರದ ಮೇಲೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಒತ್ತಡ ಹಾಕಿ ಇವತ್ತೇನು 1800 ಪೋಸ್ಟ್ಗಳಿಗೆ ಭರ್ತಿ ಆಗಬೇಕಾಗಿದೆ, ಆ ಎಲ್ಲ 1800 ಪೋಸ್ಟ್ಗಳನ್ನು ಭರ್ತಿ ಮಾಡ್ತಕ್ಕಂಥ ಒಂದು ಒತ್ತಾಯ ನಾವು ಮಾಡ್ತೀವಿ ಅಂತ ಹೇಳಿ ಒಟ್ಟಿಗೆ 1800 ಪೋಸ್ಟ್ ಆದರೆ 1000 ಪೋಸ್ಟ್ಗಳನ್ನು ಈಗಾಗಲೇ ಫಿಲಪ್ ಮಾಡ್ಕೊಂಡಿರ್ಬೋದು. ಕೋರ್ಟ್ ಆದೇಶದ ಮೇಲೆ ಆಗಿರ್ಬೋದು ಅಥವಾ ಇನ್ಯಾವುದೇ ಕಾರಣಕ್ಕೆ ಫಿಲಪ್ ಆಗಿರ್ಬೋದು. ಆದರೆ ಇನ್ನೂ 700 ಜನರಿಗೆ ಭರ್ತಿ ಆಗಬೇಕಾಗಿದೆ. ಸೊ ಅವ್ರಿಗಾದರೂ ನೀವೆಲ್ಲ ಹೋರಾಟ ಮಾಡ್ತಾ ಇದ್ದೀರಲ್ಲ. ಸೊ ಆ ನಿಟ್ಟಿನಲ್ಲಿ ನಾವು ನಿಮ್ಮ ಜೊತೆ ಇರ್ತೀವಿ, ನಿಮ್ಮ ಪರವಾಗಿ ನಾವು ಧ್ವನಿಯಾಗಿ ಮಾತಾಡ್ತಕ್ಕಂಥ ಕೆಲಸ ಮಾಡ್ತೀವಿ. ಆದಷ್ಟು ಬೇಗ ಈ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅಂಥೇಳಿ ನಾನು ಈ ಮೂಲಕ ಹೇಳಲಿಕ್ಕೆ ಬಯಸ್ತೀನಿ.